ಜಿಯೋ ಹಾಟ್‌ಸ್ಟಾರ್ ಆಟೋ ಪೇ ಮೂಲಕ ಹಣ ಕಟ್ ಆಗಿತ್ತಂದ್ರೆ ಅದನ್ನು ಹೇಗೆ ವಾಪಸ್ ಪಡೆಯೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಜಿಯೋ ಹಾಟ್‌ಸ್ಟಾರ್ ರೀಫಂಡ್ ಹೇಗೆ ಮಾಡ್ಕೋದಂತ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನಿಮ್ಮ ಅಮೌಂಟ್ ರೀಫಂಡ್ ಮಾಡಿಕೋಕ್ಕಿಂತ ಮೊದಲು ಆಟೋ ಪೇನ ಆಫ್ ಮಾಡಬೇಕು. ಆಟೋ ಪೇನ ಹೇಗೆ ಆಫ್ ಮಾಡೋದಂತ ಫಸ್ಟ್ ತಿಳ್ಕೊಳ್ಳಿ. ಆಟೋ ಪೇ ಆಫ್ ಮಾಡ್ಬೇಕಂದ್ರೆ ಮತ್ತೆ ನೆಕ್ಸ್ಟ್ ಅಮೌಂಟ್ ಕಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಆಟೋ ಪೇನ ಆಫ್ ಮಾಡಬೇಕು. ಫಸ್ಟ್ ನಿಮ್ಮ ಫೋನ್ ಪೇ ಆ್ಯಪ್ ಓಪನ್ ಮಾಡಿಕೊಳ್ಳಿ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಮ್ಯಾನೇಜ್ ಪೇಮೆಂಟ್ ಮುಂದ್ಗಡೆ ವ್ಯೂ ಆಲ್ ಅಂತಿದೆಯಲ್ಲ, ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಆಟೋ ಪೇ ಅಂತಿದೆಯಲ್ಲ, ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಜಿಯೋ ಹಾಟ್‌ಸ್ಟಾರ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಡಿಲೀಟ್ ಆಟೋ ಪೇ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಒಂದು ರೀಜನ್ ಸೆಲೆಕ್ಟ್ ಮಾಡಿ. ಒಂದು ರೀಜನ್ ಮೇಲೆ ಟಿಕ್ ಹಾಕಿ. ಕೆಳಗಡೆ ಪ್ರೊಸೀಡ್ ಅಂತಿದೆಯಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಲೀಟ್ ಆಟೋ ಪೇ ಅಂತಿದೆಯಲ್ಲ, ಡಿಲೀಟ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಫೋನ್ ಪೇ ಪಿನ್ ಎಂಟರ್ ಮಾಡಿ. ಮೇಲ್ಗಡೆ ಅಮೌಂಟ್ ತೋರಿಸಿದ್ರೆ ಅಮೌಂಟ್ ಕಟ್ ಆಗಲ್ಲ, ಆಟೋ ಪೇ ಆಫ್ ಆಗುತ್ತೆ ಅಷ್ಟೇ. ಫೋನ್ ಪೇ ಪಿನ್ ಆರಾಮಾಗಿ ಎಂಟರ್ ಮಾಡಿ. ಇವಾಗ ಫೋನ್ ಪೇದಲ್ಲಿ ಆಟೋ ಪೇ ಆಫ್ ಆಯಿತು. ಈಗ ಜಿಯೋ ಹಾಟ್‌ಸ್ಟಾರ್‌ದಲ್ಲಿ ಕಟ್ ಆದ ಅಮೌಂಟ್ ಅನ್ನು ವಾಪಸ್ ಹೇಗೆ ಪಡೆಯೋದಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಜಿಯೋ ಹಾಟ್‌ಸ್ಟಾರ್ ಆ್ಯಪ್ ಓಪನ್ ಮಾಡಿಕೊಳ್ಳಿ. ಓಪನ್ ಆದ ನಂತರ ಕೆಳಗಡೆ ರೈಟ್ ಸೈಡ್ ಸ್ಮೈಲ್ ಇಮೋಜ್ ಇದೆಯಲ್ಲ, ಸ್ಮೈಲ್ ಇಮೋಜ್ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಹೆಲ್ಪ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಹೆಲ್ಪ್ ಆ್ಯಂಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತ ಇದೆಯಲ್ಲ, ಹೆಲ್ಪ್ ಆ್ಯಂಡ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಕೆಳಗಡೆ ರೈಟ್ ಸೈಡ್ ಚಾರ್ಟ್ ಅಂತ ಇದೆಯಲ್ಲ, ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲಿ ಎರಡನೇ ಆಪ್ಷನ್ ಅಕೌಂಟ್ ಬಿಲ್ಲಿಂಗ್ ಅಂತ ಇದೆಯಲ್ಲ, ಅಕೌಂಟ್ ಬಿಲ್ಲಿಂಗ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಮೂರನೇ ಆಪ್ಷನ್ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಆಟೋ ರಿನ್ಯೂವಲ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಡೇಟ್ ಇದೆಯಲ್ಲ, ಡೇಟ್ ಮೇಲೆ ಕ್ಲಿಕ್ ಮಾಡಿ. ಮೊಬೈಲ್ 3 ಮಂತ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಫಸ್ಟ್ನೇ ಆಪ್ಷನ್ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಗೆಟ್ ರೀಫಂಡ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಗೆಟ್ ರೀಫಂಡ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿ ನಿಮ್ಮ ಅಮೌಂಟ್ ನಿಮ್ಮ ಅಕೌಂಟಿಗೆ ವಾಪಸ್ ರೀಫಂಡ್ ಮಾಡ್ತಾರೆ. ಸ್ವಲ್ಪ ವೆಯ್ಟ್ ಮಾಡ್ಬೇಕು. ಇವಾಗ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಗೆ ಇಷ್ಟ ಇರುವ ಫೀಡ್ಬ್ಯಾಕ್ ಸಬ್ಮಿಟ್ ಮಾಡಿ. ನಿಮಗೆ ದುಡ್ಡು ವಾಪಸ್ ಬಂತಂದ್ರೆ ಒಂದು ಕಾಮೆಂಟ್ ಮಾಡಿ ದುಡ್ಡು ವಾಪಸ್ ಬಂದಿದೆ ಅಂತ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.